ಹಾಯ್ ಹಲೋ ಸ್ವಾತಿಗ್ನಿಂಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಯಾವ ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಐಪ್ ಅಂತೇಳಿ ಬಂತು ಅಂದರೆ ಖಂಡಿತವಾಗ್ಲೂ ಐಪ್ ಅಂತ ನೀವು ಸೈನನ್ನು ಕೊಡಿ. ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ಬರುತ್ತೆ. ಏನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮದೇನು ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ. ನಿಮ್ಗೆ ಯಾವಾಗ ನೋಟಿಫಿಕೇಷನ್ ಅನ್ನೋಂಥದ್ದು ಬಂದಿರುತ್ತೆ ಫಸ್ಟ್ ವಿಡಿಯೋ ನೀವೇ ನೋಡಬಹುದು. ಅಕಸ್ಮಾತಾಗಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಆ ನೋಟಿಫಿಕೇಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವಾಗ ವಿಡಿಯೋ ಬೇಕೋ ಆವಾಗ ನಿಮಗೆ ವಿಡಿಯೋ ಅನ್ನೋಂಥದ್ದು ಸಿಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟು ಎಲ್ಲ ಮಾಡ್ತೀರಿ ಅಂಥೇಳಿ ಅಂದ್ಕೊಳ್ತೀನಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ತುಂಬ ಜನ ಒಂದು ಪರ್ಸ್ನಲ್ಲಾಗಿ ತುಂಬ ಒಂದು 2-3 ತಿಂಗಳಿಂದನೇ ಈ ಕಮೆಂಟು ಪದೇ ಪದೇ ರಿಪೀಟ್ ಆಗ್ತಾನೇ ಇತ್ತು. ಹಾಗಾಗಿ ನಾನು ಅದಕ್ಕೋಸ್ಕರನೇ ಈ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಏನು ಅಂತಂದರೆ ನೋಡಿ, ಅಕ್ಕಪಕ್ಕದಲ್ಲಿ ನಮಗೆ ತುಂಬ ಕಿರಿಕಿರಿ ಅನ್ನೋವಂಥದ್ದು ಇದೆ. ಬೆಳಗ್ಗೆನೇ ನಮ್ಮ ಜೊತೆಗೆ ಚೆನ್ನಾಗಿರ್ತಾರೆ, ಆದರೆ ಮತ್ತೆ ನಮ್ಮ ಮುಂದೆ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ, ಹಿಂದೆ ಒಂದು ರೀತಿ ನಮ್ಮನ್ನು ಆಡ್ಕೊಳ್ಳೋದಾಗಿರ್ಬೋದು, ಒಂದು ರೀತಿಯಾಗಿ ಕೇವಲವಾಗಿ ನೋಡ್ತಾರೆ, ಒಂದು ಶತ್ರುವಿನ ರೀತಿಯಲ್ಲಿ ನೋಡ್ತಾರೆ. ಬೆಳಗ್ಗೆ ಇದ್ದರೂ ಅಕ್ಕಪಕ್ಕದಲ್ಲಿ ಜಗಳ, ಸಂಜೆ ಆದರೂ ಜಗಳ, ನಮಗೆ ಒಂದು ಸ್ವಲ್ಪ ನೆಮ್ಮದಿನೇ ಇಲ್ದಿರೋ ಥರ ಆಗಿದೆ. ಇಲ್ಲ ಒಂದು ನಾವು ಸೈಟನ್ನು ತೆಗೆದುಕೊಂಡಿದ್ದೀವಿ, ಮನೆ ಕಟ್ತಾ ಇದ್ದೀವಿ, ಆದರೆ ಅಕ್ಕಪಕ್ಕದವರು ಸುಖ ಸುಮ್ಮನೆ ಬಂದು ಜಗಳ ಮಾಡೋ ಅಂಥದ್ದು. ಮತ್ತು ಏನು ಇವಾಗ ಒಬ್ಬರು ಕಮೆಂಟ್ ಹಾಕಿದ್ದು, ನಾವು ಮನೆ ಕಟ್ತಾ ಇದ್ದೀವಿ, ಮರಳು ಇಟ್ಟಿಗೆ ಸಿಮೆಂಟ್ ಎಲ್ಲ ತಂದಿಟ್ಟಿದ್ದೀವಿ, ಆದರೆ ಅಕ್ಕಪಕ್ಕದವರು ನಾವು ಸ್ವಲ್ಪ ಮನೆ ಕಟ್ಟೋ ಜಾಗ ಬಂದು ಸ್ವಲ್ಪ ದೂರ ಇದೆ, ನಾವು ವಾಪಸ್ ಹೋಗೋಷ್ಟೊತ್ತಿಗೆ ಅವ್ರಿಗೇನು ಮರಳು ಸಿಮೆಂಟು ಏನಾರ ಅವ್ರಿಗೆ ಐಟಮ್ ಬೇಕಿದ್ರೆ ನಮ್ಗೆ ಕೇಳೋದಿಲ್ಲ ಮಾಡೋದಿಲ್ಲ, ಕಳ್ತನ ಮಾಡ್ಕೊಂಡು ತೊಗೊಂಡು ಹೋಗ್ತಾನೆ ಇದ್ದಾರೆ ಅಂಥೇಳಿ ಅಂತ ಇದ್ರಿ. ಅವ್ರಿಗೂ ಕೂಡ ನಾನು ಇದರಲ್ಲಿ ಒಂದು ಸರಳ ಪರಿಹಾರವನ್ನು ಹೇಳ್ತೀನಿ. ಖಂಡಿತವಾಗ್ಲೂ ನೀವು ಆ ಪರಿಹಾರವನ್ನು ಮಾಡಿಕೊಂಡ್ರೆ ಯಾರು ಅವರು ಕಳ್ತನ ಮಾಡೋದಕ್ಕೆ ಪದೇ ಪದೇ ಬರ್ತಾ ಇದ್ದಾರೋ, ಇವಾಗಿನ ಕಾಲಮಾನದಲ್ಲಿ ತುಂಬ ಎಲ್ಲ ಜಾಸ್ತಿನೇ ಇದೆ ರೇಟು, ಹಾಗಾಗಿ ನೀವು ಆ ಪರಿಹಾರವನ್ನು ಮಾಡ್ಕೊಳ್ಳಿ. ಅವರು ನಿಮ್ಮ ತಂಟೆಗೂ ಬರೋದಿಲ್ಲ, ನಿಮ್ಮ ಹತ್ರಕ್ಕೆ ಅವರು ಕಳ್ತನ ಕೂಡ ಮಾಡೋದಿಲ್ಲ. ನಾನು ಅದಕ್ಕೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಖಂಡಿತವಾಗ್ಲೂ ನೀವು ತಪ್ಪದಿರ ನೋಡಿ ಅಂಥೇಳಿ ತಿಳಿಸ್ಕೊಡ್ತೀನಿ. ಅವ್ರದ್ದು ನೇಮೇನೋ ನಾನು ಮರ್ತೋಗಿದ್ದೀನಿ. ಹಾಗಾಗಿ ನೀವು ಮತ್ತು ಶತ್ರುಗಳು ಹುಟ್ಕೊಳ್ತಾ ಇದ್ದಾರೆ, ಇಲ್ಲ ಅಂದರೆ ಸುಖ ಸುಮ್ಮನೆ ನಾವೇನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಜಗಳಗಳು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಪ್ರತಿದಿನ ನಮಗೆ ಜಗಳನೇ ಆಗ್ತಾಯಿದೆ, ಶತ್ರುಗಳು ಅನ್ನೋವಂಥದ್ದು ದಿನೇ ದಿನೇ ಹುಟ್ಕೊಳ್ತಾ ಇದ್ದಾರೆ ಅಂತ ಇದ್ದೀರಾ. ಇಲ್ಲ ಮಕ್ಕಳ ವಿಷಯಕ್ಕೋಸ್ಕರನೇ ಜಗಳಗಳಾಗ್ತಾಯಿದೆ, ನಾವೇನು ಮಾಡಬೇಕು ಅಕ್ಕ ಅಂಥೇಳಿ ಗೊತ್ತಾಗ್ತಾ ಇಲ್ಲ ಅಂತ ಇದ್ದರೆ ಖಂಡಿತವಾಗ್ಲೂ ನೋಡಿ, ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಶತ್ರುಗಳು, ನಿಮ್ಮದು ಏನೂ ತಪ್ಪಿಲ್ಲ ಅಂದರೂ ಸುಖ ಸುಮ್ಮನೆ ಪದೇ ಪದೇ ಜಗಳಗಳು ಬರ್ತಾ ಇದೆ, ಪದೇ ಪದೇ ನಿಮ್ಮ ಜೊತೆಗೆ ಜಗಳವನ್ನು ಮಾಡ್ತಾ ಇದ್ದಾರೆ, ಏನು ಹೇಳಿದ್ರೂ ಕೂಡ ಅಕ್ಕಪಕ್ಕದಲ್ಲಿ ನಾನೊಂದು ನಿಮ್ಮ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಪರ್ಸ್ನಲ್ ಎಲ್ಲ ನೀವು ಅಕ್ಕಪಕ್ಕದವ್ರ ಮುಂದೆ ಶೇರನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದರೆ, ಅವರು ಅಕ್ಕಪಕ್ಕದವರು ಅಂತಂದರೆ ನಾವು ಇವಾಗ ಸ್ವಂತ ಮನೆಯವರು ಕೂಡ ಆಗಿರ್ಬೋದು, ಬಾಡಿಗೆ ಮನೇಲಿ ಕೂಡ ಇರಬಹುದು. ಆದರೆ ನಿಮ್ಮ ಒಂದು ಪರ್ಸ್ನಲ್ಲು ಸೀಕ್ರೆಟ್ಗಳನ್ನು ಅವ್ರಿಗೆ ಮುಂದೆ ಹೇಳ್ಕೊಂಡಾಗ ಯಾವತ್ತು ನೀವು ಜಗಳ ಮಾಡ್ಕೊಳ್ತೀರಿ, ಯಾವತ್ತು ಚೆನ್ನಾಗಿರ್ತೀರ ಅಂಥೇಳಿ ಗೊತ್ತಿರೋದಿಲ್ಲ. ತೀರಾ ನೀವು ಪರ್ಸ್ನಲ್ಗೆ ಹೋಗಿ ಶೇರ್ ಮಾಡ್ಕೊಂಡಾಗ ಅವರು ಆಡ್ಕೊಳ್ಳೋ ಅಂಥದ್ದು ಸಹಜ. ಹಾಗಾಗಿ ನೀವು ಖಂಡಿತವಾಗ್ಲೂ ತೀರಾ ಪರ್ಸ್ನಲ್ ಇರೋವಂಥದ್ದನ್ನು ಯಾರ ಮುಂದೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟು ಟೀ ಆಯಿತಾ, ಕಾಫಿ ಆಯಿತಾ, ಊಟ ಆಯಿತಾ ಅಷ್ಟೇ ಅಂತ ಇದ್ಬಿಡಿ. ನೀವು ದುಡಿಬೇಕು, ನೀವು ತಿನ್ನಬೇಕು. ಇವಾಗ ಅಕ್ಕಪಕ್ಕದವರು ಬೆಳಗ್ಗೆ ಟೀ ಆಯಿತಾ, ತಿಂಡಿ ಆಯಿತಾ, ಊಟ ಆಯಿತಾ ಅಷ್ಟರಲ್ಲೇ ಇಟ್ಕೊಳ್ಳಿ ವಿನಃ ತೀರಾ ಅವರನ್ನು ನಿಮ್ಮ ಮನಸ್ಸಿನೊಳಗಡೆ ಬಿಟ್ಕೊಳ್ಬೇಡಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಇದು ನನಗೆ ತುಂಬ ಸತಿ ನಮ್ಮ ಸ್ನೇಹಿತರ ವಿಷಯಗಳಲ್ಲಿ ಆಗಿದೆ. ಯಾಕಂದರೆ ಅವ್ರ ಜೊತೆಗೂ ನೀವು ಪರ್ಸ್ನಲ್ನ ಶೇರ್ ಮಾಡ್ಕೊಳ್ತೀರಿ, ಇನ್ನೊಬ್ಬರ ಜೊತೆಗೂ ನೀವು ಪರ್ಸ್ನಲ್ನ ಶೇರ್ ಮಾಡ್ಕೊಳ್ತೀರಿ, ಆದರೆ ಎಲ್ಲರೂ ಜೆನ್ಯೂನಾಗಿ ಇರೋದಿಲ್ಲ. ಒಬ್ಬೊಬ್ಬರು ಆಡ್ಕೊಳ್ಳೋದಕ್ಕಂತಲೇ ಅವರು ಕಾಯ್ತಾ ಇರ್ತಾರೆ, ಮತ್ತೊಬ್ಬರಿಗೆ ಅದು ಸ್ಪ್ರೆಡ್ ಆಗೋವಂಥದ್ದು. ಆ ಸ್ಪ್ರೆಡ್ ಆಗಿರುವಂಥದ್ದು ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ ಮನಸ್ಸಿಗೆ ನೋವು ಅನ್ನೋವಂಥದ್ದು ಆಗುತ್ತೆ. ಅದರಿಂದ ನಿಮಗೆ ಅವ್ರು ಹೇಳಿದ್ರು ಇವಳು ಹೇಳಿದ್ರು ಅಂಥೇಳಿ ನಮ್ಮದು ಮನಸ್ಸು ಹಾಳಾಯಿತು, ನಮ್ಮದು ವಿಷಯನೂ ಬೇರೆಯವ್ರ ಮುಂದೆ ಶೇರ್ ಮಾಡ್ಕೊಂಡಿದ್ದಾಯಿತು. ಆದರೆ ಅದು 4 ಜನಕ್ಕೂ ಗೊತ್ತಾದಾಗ ನಮಗೆ ತುಂಬ ಮನಸ್ಸಿಗೆ ಒಂದು ರೀತಿ ಕಿರಿಕಿರಿ ಆಗುತ್ತೆ. ಮತ್ತು ಅವರು ಮಿತ್ರರಾಗಿರೋರು ಮತ್ತು ಶತ್ರುಗಳಾಗಿ ಕನ್ವರ್ಟ್ ಆಗ್ತಾರೆ. ಹಾಗಾಗಿ ಯಾರೇ ಆಯಿತು, ಹೆಣ್ಮಕ್ಳು ಯಾರನ್ನೇ ಆಗಿದ್ರೂ ಕೂಡ ಸುಲಭಕ್ಕೆ ನಂಬಕ್ಕೆ ಹೋಗಬೇಡಿ. ಇವಾಗಿನ ಕಾಲಮಾನದಲ್ಲಿ ಯಾರನ್ನು ನಾವು ಸ್ವಂತದವ್ರನ್ನ ಕೂಡ ನಾವು ನಂಬೋದು ತುಂಬ ಕಷ್ಟ ಇದೆ. ಹಾಗಾಗಿ ಇವಾಗ ಬೇರೆ ಕುಟುಂಬದವ್ರನ್ನೂ ನಂಬೋದು ನಾವು ಕಷ್ಟ ಇದೆ. ಹಾಗಾಗಿ ನಿಮ್ಮ ಬುದ್ಧಿ
ನಿಮ್ಮ ಕೈನಲ್ಲಿದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅನ್ನೋವಂಥದ್ದು ನನ್ನ ಒಂದು ಅನಿಸಿಕೆ. ಇದನ್ನು ಯಾರು ಯಾವ ರೀತಿ ಬೇಕಾದ್ರೂ ತೆಗೆದುಕೊಳ್ಬಹುದು. ಆದರೆ ಆದಷ್ಟು ನೀವು ನಿಮ್ಮ ಹುಷಾರಲ್ಲಿ ನೀವು ಇರುವಂಥದ್ದು ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಶತ್ರುವಿನ ನಾಶ ಅನ್ನೋವಂಥದ್ದು ಆಗಬೇಕು, ಪದೇ ಪದೇ ಶತ್ರುಗಳು ಕೂಡ ನಮಗೆ ಮಿತ್ರರಾಗಿ ಕನ್ವರ್ಟ್ ಆಗಬೇಕು ಅನ್ನೋವಂಥದ್ದು, ಮತ್ತು ಸುಮ್ಮನೆ ನಮಗೆ ಕಿರಿಕಿರಿ ಆಗ್ತಾಯಿದೆ, ಜಗಳಗಳಾಗ್ತಾಯಿದೆ ಅನ್ನೋವಂಥವ್ರು ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರ ತುಂಬ ಅಂದರೆ ತುಂಬ ಸುಲಭವಾಗಿದೆ. ತಾಯಿ ವಾರಾಹಿ ಮಂತ್ರಗಳಲ್ಲಿ ಇದು ಒಂದು ಮಂತ್ರ. ತಾಯಿ ಅವರಿಗೆ ಏನೇ ಒಂದು ಇದ್ರೂ ಕೂಡ ದಂಡವನ್ನು ಕೊಟ್ಟು ಅವರನ್ನು ಒಳ್ಳೆಯ ಸರಿದಾರಿಗೆ ತೆಗೆದುಕೊಂಡು ಬರ್ತಾರೆ. ಬನ್ನಿ, ಇವಾಗ ಮಂತ್ರ ಈ ರೀತಿಯಾಗಿದೆ. ಓಂ ಶ್ರೀ ದಂಡನಾಥಯೇ ನಮೋ ನಮಃ. ಓಂ ಶ್ರೀ ದಂಡನಾಥಯೇ ನಮೋ ನಮಃ. ಓಂ ಶ್ರೀ ದಂಡನಾಥಯೇ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಯಾವಾಗ ಬೇಕಾದರೂ ಹೇಳ್ಕೊಳ್ಬೋದು. ಮಧ್ಯಾಹ್ನ ಆದರೆ ಮಾಂಸಾಹಾರವನ್ನು ತಿಂದು ಹೇಳೋ ಹಾಗಿಲ್ಲ, ಮತ್ತು ಹೆಣ್ಮಕ್ಳು ಅವರ ಮಾಸಿಕ 5 ದಿನಗಳ ಕಾಲ ಹೇಳೋ ಹಾಗಿಲ್ಲ. ನೀವು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಆದರೆ ನಿಮ್ಗೆ ಯಾರು ಶತ್ರುಗಳಂತ ಇದ್ದಾರೋ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರ ಉಚ್ಚಾರಣೆ ಮಾಡೋದು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರಿಗೆ ಅಕಸ್ಮಾತಾಗಿ ಈ ರೀತಿಯಾಗಿ ಏನನ್ನ ಹೇಳಿದರೆ ಖಂಡಿತವಾಗ್ಲೂ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಈ ವಿಡಿಯೋದಲ್ಲಿ ಇರುವಂಥ ಮಾಹಿತಿನ ತಿಳ್ಕೊಂಡು ಅವರು ಕೂಡ ಉಚ್ಚಾರಣೆಯನ್ನು ಮಾಡಿಕೊಳ್ಳಿ. ನೀವು ಗುಪ್ತವಾಗಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ. ಆದರೆ ನೀವು ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಆವಾಗ ಖಂಡಿತವಾಗ್ಲೂ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಶತ್ರುವಿನ ನಾಶ ಅನ್ನುವಂಥದ್ದಾಗುತ್ತೆ. ನಿಮಗೆ ಮಿತ್ರರಾಗಿ ಕೂಡ ಆಗ್ತಾರೆ. ಮತ್ತು ಯಾರು ಕಳ್ಳತನ ಆಗ್ತಾ ಇರುತ್ತಂತ ಹೇಳಿದ್ರೆ ಅಲ್ವಾ, ಸಿಗಂದೂರು ಚೌಡೇಶ್ವರಿಯ ಒಂದು ಫೋಟೋ ಅಂಥೇಳಿ ಬರುತ್ತೆ. ಅದು ಮನೆ ಕಟ್ಟೋದಕ್ಕೆ ಆ ಥರದ್ದಕ್ಕೇ ಅದು ಒಂದು ಫೋಟೋ ಬರೋ ಅಂಥದ್ದು. ಬೇಕಿದ್ರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡು ಅದನ್ನು ನೀವು ಮನೆ ಕಟ್ಟುವಂಥ ಜಾಗಕ್ಕೆ ಹಾಕಿ, ಯಾರು ಕೂಡ ಕಳ್ಳರು ಕಣ್ಣು ಹಾಕೋದಿಲ್ಲ.